I am not answerable to BJP. It is the prerogative of the party, prerogative of the CM. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜ್ಯ ಸ್ಥಾಪನೆ ಆದ್ರೆ ಏನೇನು ಅವಾಂತರ ಆಗುತ್ತೆ ಅಂತ ಬರ್ದಿಟ್ಟು ಹೋಗಿದ್ದಾರೆ. ಅದು ಓದಕ್ಕೆ ಹೇಳಿ ಬಿಜೆಪಿ ಅವರಿಗೆ. ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಲ್ಲ. ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಹಿಂದುತ್ವ ಇವನ್ 100 years ಬ್ಯಾಕ್. ಸಂವಿಧಾನದಲ್ಲಿ ಏನಿದೆ? ಈಕ್ವಾಲಿಟಿ, ಸಾಮಾಜಿಕ, ಆರ್ಥಿಕ ಹಾಗೂ ಒಂದು ಸ್ವಾಭಿಮಾನದ ಬದುಕು ಕೊಡುವಂಥದ್ದು ಸಂವಿಧಾನದಲ್ಲಿದೆ. ಆ ಆಶಯಗಳನ್ನ ನಾವು ಸ್ಥಾಪನೆ ಮಾಡಬೇಕು ಅಂತ ಎಲ್ಲರದು ಆಶಯ ಅದೇ. ಬುದ್ಧನೂ ಅದೇ ಹೇಳಿದ್ದು, ಬಾಬಾ ಸಾಹೇಬ್ರು ಅದೇ ಹೇಳಿದ್ದು, ಬಸವಣ್ಣನವರು ಅದೇ ಹೇಳಿದ್ದು. ಒಂದ್ ಕೆಲಸ ಮಾಡಕ್ ಹೇಳಿ ಸರ್, ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಒಂದು ಪಟ್ಟಿ ಕೊಡಕ್ ಹೇಳಿ. ಯಾರು ಮಾಡ್ಬೇಕು? ಅವ್ರಿಗೆ ಕೇಳಿ ಮಾಡ್ಬೇಕಾ ನಾವು? ಅವರಿಗೆ ಕೊಟ್ಬಿಡಿ, ಅವರೇ ಒಂದು ಪಟ್ಟಿ ಮಾಡಿ, ಕ್ಯಾಬಿನೆಟ್ ಯಾರಾಗಬೇಕು, ಕೌನ್ಸಿಲ್ ಮೆಂಬರ್ ಯಾರು, ಚೇರ್ಮನ್ ಯಾರಾಗಬೇಕು, ನಮ್ದು CLP ಫ್ಲೋರ್ ಲೀಡರ್ ಯಾರಾಗಬೇಕು, ನಮ್ಮ ಪದಾಧಿಕಾರಿಗಳು ಯಾರಾಗಬೇಕು, ಅವರೇ ಕೊಟ್ಬಿಡ್ಲಿ. ಆಯ್ತಪ್ಪ, ಕೋರ್ಟಿಗೆ ಹೋಗ್ಲಿ. ಈಗ ವಿಜೇಂದ್ರ ಹಟಾವ್, ಬಿಜೆಪಿ ಬಚಾವ್ ಆಂದೋಲನ ಅವರೇ ಮಾಡ್ತಾ ಇರೋದಲ್ಲ. ಪಾಪ ಒಂದ್ ಶಾಸಕರನ್ನೇ ಬಲಿ ತಗೊಂಡ್ರಲ್ಲ ನೀವು. ಎಷ್ಟು ಜನ ಡೆಲ್ಲಿಗೆ ದಂಡಯಾತ್ರೆ ಮಾಡಿದ್ರು ವಿಜೇಂದ್ರ ಅವರಿಗೆ ತೆಗಿಲಿಕ್ಕೆ. ಅಶೋಕ್ ಅವರು ಸಮರ್ಥರಿಲ್ಲ ಅಂದ್ಬಿಟ್ಟು ಎಷ್ಟು ಜನ ಹೋಗಿದ್ರು ಡೆಲ್ಲಿಗೆ, ನೆನಪಿದೆ ಅಲ್ವಾ? ಅದು ಅವ್ರ ಆಂತರಿಕ ವಿಚಾರ. ಡು ಐ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ವಿತ್ ದಟ್? ಅವರು CT ರವಿ ಅವರಾಗನ ಮಾಡ್ಕೊಳ್ಳಿ, ಯತ್ನಾಳ್ ಅವರಿಗೆ ಅವರ ವಾಪಸ್ ತಗೊಳ್ಳಿ, ಅದು ಅವ್ರ ಪಕ್ಷದ ವಿಚಾರ, ಇದು ನಮ್ಮ ಪಕ್ಷದ ವಿಚಾರ. ದೇ ಆರ್ ಕಂಟ್ರೋಲ್ಡ್ ಬೈ RSS. ಡೆಲ್ಲಿ ಪೊಲೀಸು ಯಾರು ಅಂಡರ್ ಬರ್ತಾರೆ? ಅಮಿತ್ ಶಾ ಅವರ ಅಂಡರ್ ಬರ್ತಾರೆ, ಕೇಂದ್ರ ಸರ್ಕಾರದ ಕೆಳಗೆ ಬರ್ತಾರೆ. ಪಾರ್ಲಿಮೆಂಟ್ ಗೇಟ್ ಅನ್ನ ಲಾಕ್ ಮಾಡುವ ಪರಿಸ್ಥಿತಿ ಬಂತು. ಲಕ್ಷಾಂತರ ಜನ ಯುವಕರ ಮೇಲೆ ಹಲ್ಲೆ ಮಾಡುವ ಪರಿಸ್ಥಿತಿ ಬಂತು. ಪೆಲೆಟ್ ಗನ್ ಅನ್ನ ಯೂಸ್ ಮಾಡಿದ್ರಿ. ಬಿಹಾರ್ನಲ್ಲಿ AK-47 ಮಕ್ಕಳಿಗೆ ತೋರಿಸಿದ್ರಿ. ಯಾಕಾಯ್ತು, ಏನಾಯ್ತು ಅಂತ ಕೇಳಬಾರ್ದ ನಾವು? Isn't it a fact that the students were beaten? This video is sponsored by Mahalakshmi Jewelers, Mannur Multi-Speciality Hospital, KBN Union, Royal PU College of Science and Commerce, Imran Silk House, Al Sharia Group of Institutions, and by Ideal with G. ಈಗ ಹಿಂದೂ ರಾಷ್ಟ್ರ ನಿರ್ಮಾಣ ಆದರೆ ಶೋಷಣೆ ತಂದಂತಾಗುತ್ತೆ ಅಂತ ಬೀದರ್ ಮಾತಾಡುವಾಗ ಹೇಳ್ತಾರೆ. ಅಂದ್ರೆ ಮನುವಾದಿಗಳು ಮತ್ತೆ ಕೋಮುವಾದಿಗಳ ಮನುವಾದಿಗಳು ಇರಬಾರ್ದು ಅಂದ್ಬಿಟ್ಟು ಇವಾಗಿಂದಲ್ಲ, ಮುಂಚೆಯಿಂದನೂ ಇದೆ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ರಾಜ್ಯ ಸ್ಥಾಪನೆ ಆದ್ರೆ ಏನೇನು ಅವಾಂತರ ಆಗುತ್ತೆ ಅಂತ ಬರ್ದಿಟ್ಟು ಹೋಗಿದ್ದಾರೆ. ಅದು ಓದಕ್ಕೆ ಹೇಳಿ ಬಿಜೆಪಿ ಅವರಿಗೆ. ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಲ್ಲ. ಅವರು ಈ ಜಾತಿ ವ್ಯವಸ್ಥೆಯಿಂದ ಎಷ್ಟು ಆಘಾತ ಆಗುತ್ತೆ ರಾಷ್ಟ್ರಕ್ಕೆ ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲೂ ಹೇಳಿದ್ದಾರೆ, ಅವರ ಪುಸ್ತಕಗಳಲ್ಲೂ ಕೂಡ ಬರೆದಿದ್ದಾರೆ. ಅದೆಲ್ಲಾನು ಬಿಜೆಪಿಯವರು ಓದಲ್ಲ, ಬರೇ ಮನುಸ್ಮೃತಿ ಓದ್ತಾರೆ. ಅದಕ್ಕೆ ಅವರಿಗೆ ಅದು ಚೆನ್ನಾಗಿ ಅನ್ಸುತ್ತೆ. ಅನೈಲೇಷನ್ ಆಫ್ ಕಾಸ್ಟ್ ಓದಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಡಲ್ಸ್ ಆಫ್ ಹಿಂದೂಯಿಸಂ ಓದಿ, ಎಲ್ಲಾನು ಬರೆದಿದೆ. ನೋಡಿ, ಹಿಂದೂಯಿಸಮ್ ಅಥವಾ ಸನಾತನ ಧರ್ಮ ಸಾವಿರಾರು ವರ್ಷದಿಂದ ಉಳ್ಕೊಂಡು ಬಂದಿವೆ. ಈ ಸಾವರ್ಕರ್ ಅವರು ಹಿಂದುತ್ವವನ್ನ ಹುಟ್ಟಿಸಿದ್ದು. ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಹಿಂದುತ್ವ ಇವನ್ 100 years ಬ್ಯಾಕ್. ಹಿಂದೂಯಿಸಮ್ ಇತ್ತು, ಸನಾತನ ಧರ್ಮ ಇದೆ. ಇವರೇನೋ 3000 ವರ್ಷದ ಇತಿಹಾಸದ ಧರ್ಮವನ್ನ ಇವ್ರು ಕಾಪಾಡಕ್ಕೆ ಇವಾಗ 100 ವರ್ಷದ ಸಂಘಟನೆಗಳು ಹೊರಟಿವೆ ಅಷ್ಟೇ. ಜಾತಿ ವ್ಯವಸ್ಥೆ ಇರಬಾರ್ದು ಅಂದ್ಬಿಟ್ಟೆ ತಾನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ನಮ್ಮ ನಾರಾಯಣ ಗುರು ಅವರು ಇರ್ಬೋದು, ಬಸವಣ್ಣನವ್ರು ಇರ್ಬೋದು, ನಿಮ್ಮ ಸಿಖ್ ಗುರುಗಳಿರ್ಬೋದು, ಇವೆಲ್ಲ ಜೈನ್ ಗುರುಗಳಿರ್ಬೋದು, ಇವೆಲ್ಲ ಈ ಬೇರೆ ಬೇರೆ ಧರ್ಮಗಳು ಯಾಕೆ ಹುಟ್ಟಿದ್ದು? ಯಾಕಂದ್ರೆ ಇರುವಂತ ವ್ಯವಸ್ಥೆನಲ್ಲಿ ಸಾಮಾಜಿಕ ನ್ಯಾಯ, ಸ್ವಾಭಿಮಾನದ ಬದುಕು ಸಿಗ್ತಾ ಇರಲಿಲ್ಲ ಅಂತ ತಾನೆ. ಸಂವಿಧಾನದಲ್ಲಿ ಏನಿದೆ? ಈಕ್ವಾಲಿಟಿ, ಸಾಮಾಜಿಕ, ಆರ್ಥಿಕ ಹಾಗೂ ಒಂದು ಸ್ವಾಭಿಮಾನದ ಬದುಕು ಕೊಡುವಂಥದ್ದು ಸಂವಿಧಾನದಲ್ಲಿದೆ. ಆ ಆಶಯಗಳನ್ನ ನಾವು ಸ್ಥಾಪನೆ ಮಾಡಬೇಕು ಅಂತ ಎಲ್ಲರದು ಆಶಯ ಅದೇ. ಬುದ್ಧನೂ ಅದೇ ಹೇಳಿದ್ದು, ಬಾಬಾ ಸಾಹೇಬ್ರು ಅದೇ ಹೇಳಿದ್ದು, ಬಸವಣ್ಣನವರು ಅದೇ ಹೇಳಿದ್ದು. ಒಂದ್ ಕೆಲಸ ಮಾಡಕ್ ಹೇಳಿ ಸರ್, ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಒಂದು ಪಟ್ಟಿ ಕೊಡಕ್ ಹೇಳಿ. ಯಾರು ಮಾಡ್ಬೇಕು? ಅವ್ರಿಗೆ ಕೇಳಿ ಮಾಡ್ಬೇಕಾ ನಾವು? ಅವರಿಗೆ ಕೊಟ್ಬಿಡಿ, ಅವರೇ ಒಂದು ಪಟ್ಟಿ ಮಾಡಿ, ಕ್ಯಾಬಿನೆಟ್ ಯಾರಾಗಬೇಕು, ಕೌನ್ಸಿಲ್ ಮೆಂಬರ್ ಯಾರು, ಚೇರ್ಮನ್ ಯಾರಾಗಬೇಕು, ನಮ್ದು CLP ಫ್ಲೋರ್ ಲೀಡರ್ ಯಾರಾಗಬೇಕು, ನಮ್ಮ ಪದಾಧಿಕಾರಿಗಳು ಯಾರಾಗಬೇಕು, ಅವರೇ ಕೊಟ್ಬಿಡ್ಲಿ. ಆಯ್ತಪ್ಪ, ಕೋರ್ಟಿಗೆ ಹೋಗ್ಲಿ. ಹೈಕಮಾಂಡ್ ಹೆಸರೆಲ್ಲ ಹೇಳ್ಬಿಡ್ತಾರೆ, ನಮ್ಮ ಐಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ. ನೋಡಿ, I am not answerable
to BJP. It is the prerogative of the party, prerogative of the CM. ಈಗ ವಿಜೇಂದ್ರ ಹಟಾವ್ ಬಿಜೆಪಿ ಬಚಾವ್ ಆಂದೋಲನ ಅವರೇ ಮಾಡ್ತಾ ಇರೋದಲ್ಲ. ಪಾಪ ಒಂದು ಶಾಸಕರನ್ನೇ ಬಲಿ ತಗೊಂಡ್ರಲ್ಲ ನೀವು. ಎಷ್ಟು ಜನ ಡೆಲ್ಲಿಗೆ ದಂಡಯಾತ್ರೆ ಮಾಡಿದ್ರು ವಿಜೇಂದ್ರ ಅವರಿಗೆ ತೆಗಿಲಿಕ್ಕೆ. ಅಶೋಕ್ ಅವರು ಸಮರ್ಥರಿಲ್ಲ ಅಂದ್ಬಿಟ್ಟು ಎಷ್ಟು ಜನ ಹೋಗಿದ್ರು ಡೆಲ್ಲಿಗೆ, ನೆನಪಿದೆ ಅಲ್ವಾ? ಅದು ಅವ್ರ ಆಂತರಿಕ ವಿಚಾರ. ಡೂ ಐ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ವಿತ್ ದಟ್? ಅವರು CT ರವಿ ಅವರಾಗನ ಮಾಡ್ಕೊಳ್ಳಿ, ಯತ್ನಾಳ್ ಅವರಿಗೆ ಅವನ ವಾಪಸ್ ತಗೊಳ್ಳಿ, ಅದು ಅವ್ರ ಪಕ್ಷದ ವಿಚಾರ, ಇದು ನಮ್ಮ ಪಕ್ಷದ ವಿಚಾರ. ನಿಮ್ಮ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ನಿರ್ದೋಷಿ ಆಗದಿರುವಂತವ್ರಿಗೆ ಕೊಡುವಂಥದ್ದು ನೈತಿಕವಾಗಿ ಸರಿ ಇರುತ್ತಾ? ಈಗ ಜನಾರ್ದನ್ ರೆಡ್ಡಿ ಅವ್ರ ಕೇಸ್ ನಡೀತಾ ಇದೆ, ತಗೊಂಡಿಲ್ಲ ಪಾರ್ಟಿಗೆ. ಆಯ್ತು, ನಾನು ಹೇಳೋದು ಬಿಟ್ಬಿಡಿ ಸರ್. ಯತ್ನಾಳ್ ಅವ್ರು ಏನ್ ಹೇಳಿದ್ರು? ವಿಜೇಂದ್ರ ಅವರಿಗೆ ಏನಾದರೂ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕು. ಪರಂ ಪೂಜ್ಯ ಅವರ ತಂದೆಯವರ ಮೇಲೆ ಇರುವಂತ ಆರೋಪ ಇದ್ರೆ ಯಾವ ವೇದಿಕೆನೂ ಹತ್ತಬಾರ್ದು ಅಂತ ನಾವು ಹೇಳಿದ್ದ. ಚರ್ಚೆಗೆ ಬರ್ತೀರಾ ಯಾರ್ಯಾರು ಎಷ್ಟೆಷ್ಟು ಆಳದಲ್ಲಿದ್ದಾರೆ ಅಂತ? ಸದನ ನಡೀತದೆ ಅಲ್ಲ 13ನೇ ತಾರೀಕು, ಪ್ರಸ್ತಾಪ ಮಾಡಿ ಏನ್ ದಾಖಲೆಗಳಿದೆ ಕೊಡಿ, ಅಥವಾ ತನಿಖೆ ನಡೀತಾ ಇದೆ ಅಲ್ಲ, ಅಲ್ಲ ನಾವು ಹೇಳಿ. ಅವ್ರು ಹೇಳಿದ್ರೆ ಇವ್ರ ಕೈಲಿ ಈಗ ನೋಡಿ, ಇವ್ರೆ ಸರ್ಕಾರ ನಡೀತಾ ಇರೋದು ಬಿಜೆಪಿ ಅವ್ರಿಗೆ ಕೇಳಿ ನಡೆಸ್ತಾ ಇಲ್ಲ, ಅಥವಾ ಕೇಶವ್ ಕೃಪೆಯಿಂದ ನಾವು ನಡೆಸ್ತಾ ಇಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಶೋಕ್ ಅವರೇ ಹೇಳಿದಲ್ವಾ, ಒಬ್ಬ ಯಾವನ RSS ಕುತ್ಕೊಂತಾನಂತಲ್ಲ, ಚೀಟಿ ಬರ್ಕೊಡ್ತಾ ಇರ್ತಾನೆ, ಏನ್ ಹೇಳಿರ್ತಾರೆ ಏನ್ ಹೇಳಿಲ್ಲ, ಮತ್ತೆ ಅವ್ರು ಹೇಳಿದ್ದನ್ನ ಸರಿಯಾಗಿ ಅಲ್ಲಿ ಸದನದಲ್ಲಿ ಹೇಳಿದರ ಇಲ್ಲ, ರಿಪೀಟ್ ಮಾಡಿದರ ಇಲ್ಲ, ಒಂದು ಮಾರ್ಕ್ ಶೀಟ್ ಇದೆ ಅಂತಲ್ಲ, ಅವ್ರು ತಾನೇ ಹೇಳಿದ್ದು. ಅಂಥದ್ದು ಇಲ್ಲಿಲ್ಲಪ್ಪ, ಅವರಲ್ಲಿದೆ. ದೇ ಆರ್ ಕಂಟ್ರೋಲ್ಡ್ ಬೈ RSS. ನಿಮ್ಗೆ ನೆನಪಿದ್ಯಾ? ಹಿಂದಿನ ನಾವು ವಿರೋಧ ಪಕ್ಷದಲ್ಲಿದ್ದಾಗ RSS ಕೈಗೊಂಬೆ ಅಂತ ಘೋಷಣೆ ಕೂಗಿದ ತಕ್ಷಣ ಏನ್ ಮಾಡ್ತಾ ಇದ್ರು? ಸದನವನ್ನ ಮುಗಿಸ್ತಾ ಇದ್ರು. ಯಾಕೆ? ಅಲ್ಲಿ ಕೆಟ್ಟ ಮೆಸೇಜ್ ಹೋಗಬಾರ್ದು ಅವರ ಪೊಲಿಟಿಕಲ್ ಮಾಸ್ಟರ್ಸ್ಗೆ ಅಂತ. ಈಗಲೂ ಕೂಡ RSS ಅಂದ್ರೆ ಯಾರ ಮೈ ಮೇಲೆ ಬೀಳ್ತಾರೆ? ಬಿಜೆಪಿ ಅವ್ರು ಬೀಳ್ತಾರೆ. ಯಾರ ಆಳ್ ಮಕ್ಕಳು ಅವ್ರಿಗೆ ಗೊತ್ತಿದೆ. ಏನು RSS ಮತ್ತು ಮೋದಿ ವಿರುದ್ಧ ಈಗ ಪೋಸ್ಟರ್ ವಾರ್ ಅಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಜಂತರ್ ಮಂತರ್ನಲ್ಲಿ ಸಾವಿರಾರು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಆಗಿದ್ದು, ಪೆಲೆಟ್ ಗನ್ಸ್ ಅನ್ನು ಉಪಯೋಗ ಮಾಡಿದ್ದು ನಿಜ. ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ವಾದ ನಡೀತಾ ಇದೆ. ಹೇಗಿದಾಯ್ತು, ಯಾಕಿದಾಯ್ತು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ನಲ್ಲಿ ಬರುತ್ತಾ ಅಂತ ಕೇಳಿದಾಗ ಸರ್ಕಾರಿ ವಕೀಲರು ಬರೋದಿಲ್ಲ ಅಂತ. ಮತ್ತೆ ಯಾರು ಆರ್ಡರ್ ಕೊಟ್ರಿ ಇದಕ್ಕೆ? ಮತ್ತೆ ಅದಕ್ಕೆ ಉತ್ತರ ಬೇಡವಾ? ಮೋದಿ ಅವರು ಎಲ್ಲಿದ್ದಾರೆ? ಶಾ ಅವರು ಎಲ್ಲಿದ್ದಾರೆ? ಇನ್ಸ್ಟಾಗ್ರಾಮ್ ರೀಲಿಗೆ ಬರ್ಲಿಕ್ಕೆ ಅವರಿಗೆ ಪುರ್ಸೋತಿದೆ, ಪಾರ್ಲಿಮೆಂಟಿಗೆ ಬಂದು ಅವರಿಗೆ ಮಾತಾಡಿಕ್ ಪುರ್ಸೋತಿಲ್ವಾ? ಈಗ ಡೆಲ್ಲಿ ಪೊಲೀಸು ಯಾರ ಅಂಡರ್ ಬರ್ತಾರೆ? ಅಮಿತ್ ಶಾ ಅವರ ಅಂಡರ್ ಬರ್ತಾರೆ, ಕೇಂದ್ರ ಸರ್ಕಾರದ ಕೆಳಗೆ ಬರ್ತಾರೆ. ಪಾರ್ಲಿಮೆಂಟ್ ಗೇಟ್ ಅನ್ನ ಲಾಕ್ ಮಾಡುವ ಪರಿಸ್ಥಿತಿ ಬಂತು, ಲಕ್ಷಾಂತರ ಜನ ಯುವಕರ ಮೇಲೆ ಹಲ್ಲೆ ಮಾಡುವ ಪರಿಸ್ಥಿತಿ ಬಂತು, ಪೆಲೆಟ್ ಗನ್ ಅನ್ನ ಯೂಸ್ ಮಾಡಿದ್ರಿ, ಬಿಹಾರ್ನಲ್ಲಿ AK-47 ಮಕ್ಕಳಿಗೆ ತೋರಿಸಿದ್ರಿ. ಯಾಕಾಯ್ತು, ಏನಾಯ್ತು ಅಂತ ಕೇಳಬಾರ್ದ ನಾವು? ಇಸ್ಂಟ್ ಇಟ್ ಅ ಫ್ಯಾಕ್ಟ್ ದಟ್ ದ ಸ್ಟೂಡೆಂಟ್ಸ್ ವೇರ್ ಬಿಸ್ಟನ್? ಪೋಸ್ಟರ್ ಅನ್ಸೋದೆಲ್ಲ ಸರಿನಾ ಅಂತ ಚರ್ಚೆ ನಾವು ಕಚೇರಿ ಹತ್ರ ಹೋಗಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಕೇಳಬಹುದು. ಈಗ ಅವ್ರ ಮನೆ ಮುಂದೆ ಅಂಟಿಸಿದ್ರೆ ಅದನ್ನ ನಾನು ಖಂಡಿಸ್ತೀನಿ. ಕಚೇರಿ, ಈಗ ಬಿಜೆಪಿ ಕಚೇರಿನಲ್ಲಿ ಅವ್ರು ಬಂದು ಅನ್ಸಲ್ಲೇನ್ರಿ ನಮ್ಮ ಮುಂದೆ? ಈಗ ಮೊನ್ನೆ ತಾನೇ ನಮ್ಮ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಬೇಕಾಗಿತ್ತಲ್ಲ, ಬಂದಿದ್ರಲ್ಲ 2 ಬಸ್ ತಗೊಂಡು ಬಿಜೆಪಿ ಅವರು. ಅವಾಗ ನೀವು ಕರೆಕ್ಟ್ ಆಗಿದ್ದಿ, ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ಓಕೆ. ನೀವೇ ಪ್ರಾರಂಭ ಮಾಡಿಬಿಟ್ಟು ಉತ್ತರ ನಮಗೆ ಕೇಳ್ತಿರಲ್ಲ. ಆಯ್ತು, ಪೋಸ್ಟರ್ ಅಂಟಿಸಿದ್ ತಪ್ಪು, ಡನ್, ಐ ವಿಲ್ ಟೇಕ್ ಇಟ್. ಅವ್ರು ಮಾಡಿದ್ ಕರೆಕ್ಟಾ? ಯಾವುದು? ಮಕ್ಕಳ ಮೇಲೆ ಪ್ರಹಾರ ಮಾಡಿದ್ ಕರೆಕ್ಟಾ? ಲಾಠಿ ಚಾರ್ಜ್ ಮಾಡಿದ್ ಕರೆಕ್ಟಾ? ಪೆಲೆಟ್ ಗನ್ ಹಾಕಿದ್ ಕರೆಕ್ಟಾ? ನಾವು ಪ್ರಶ್ನೆ ಮಾಡಿದ್ ಕರೆಕ್ಟ್ ಅಲ್ವಾ ಅಂತೀರಾ? ಮೋದಿ ಅವರು ಪಾರ್ಲಿಮೆಂಟಿಗೆ ಬಂದು ಉತ್ತರ ಕೊಡೋದು ಕರೆಕ್ಟ್ ಅಲ್ಲ ಅಂತೀರಾ? ಅಮಿತ್ ಶಾ ಅವರಿಗೆ ಪ್ರಶ್ನೆ ಕೇಳೋದು ತಪ್ಪು ಅಂತೀರಾ? ಎಲ್ಲಿದ್ದಾರಪ್ಪ? ಮಿಕ್ಕಿದ ಟೈಮ್ನಲ್ಲೆಲ್ಲ ರಾಜಾರೋಷವಾಗಿ ಮಾತಾಡ್ತಾರೆ. ಯಾವುದು ನಿಮ್ಮ ಎಲೆಕ್ಷನ್ ಇದ್ರೆ ಎಲ್ಲಾ ಇಶ್ಯೂಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಮಕ್ಕಳ ಭವಿಷ್ಯ ಬಂದಾಗ ಯಾಕೆ ಇವರು ತುಟಿಗಳನ್ನ ಹೊಲ್ಕೊಂಡಿದ್ದಾರೆ? ಇವರು
ಖಾತೆ ಹಂಚಿಕೆ ಇನ್ನೂ ಆಗದೇ ಇರೋದ್ರ ಹಿನ್ನೆಲೆ ಸರ್ ಈಗ 48 ತಾಸು ಪೇಮೆಂಟ್ ಇದೆಯಲ್ಲ ಹೈಕಮಾಂಡ್ ಖಾತೆಗೆ ತಲುಪಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ನೋಡಿ, ನಾನು ಈಗ ಅಶೋಕ್, ನೀವು ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಬಿಜೆಪಿ ಅವರಿಗೆ? ವಿಪಕ್ಷ ನಾಯಕರು ಇಲ್ಲ, ವಿಪಕ್ಷ ನಾಯಕರು ಹೇಳಿ ಕರೆಕ್ಟ್ ಆಗಿ, ನೋಡಪ್ಪ ಹಿಂಗೆ ನಮ್ಮ ಹತ್ರ ಪ್ರೂಫ್ ಇದೆ, ಈಗ ಮಾತಾಡಿದ್ರೆ ಓಕೆ. ಬಾಯಿ ಚಪ್ಪಳಕ್ಕೆ ಮಾತಾಡೋಕ್ಕೆಲ್ಲ ನಾವು ರಿಯಾಕ್ಷನ್ ಮಾಡಿದ್ರೆ ಆಯ್ತು. ಈಗ ನಾನು ಹೇಳೋದು ಬಿಟ್ಬಿಡಿ ಮತ್ತೊಮ್ಮೆ. ನಿಮ್ಗೆ ನೆನಪಿದ್ಯಾ, ಯಡಿಯೂರಪ್ಪ ಅವರು ವೇದಿಕೆಯಲ್ಲಿದ್ದಾಗ ಒಬ್ಬ ಹಿರಿಯ ಬಿಜೆಪಿ ನಾಯಕರು ಇವ್ರಿಗೇನು ಗೊತ್ತು, ನಾವು ಕಪ್ಪ ಕೊಟ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ ನಿಮ್ಮ ಮೈಕ್ಗಳ ಕ್ಯಾಪ್ಚರ್ ಮಾಡಿದೆ ಅಲ್ವಾ, ನಿಮ್ಮ ವಿಡಿಯೋ ದೃಶ್ಯಾವಳಿನಲ್ಲೇ ಬಂತಲ್ಲ, ಅಲ್ಲಿ ಕಲ್ಚರ್ ಇರೋದು ಸರ್. ಒಬ್ಬ KSRTC ಬಸ್ ಕಂಡಕ್ಟರ್ ಹತ್ರ ಎಷ್ಟೊಂದು ಆಸ್ತಿ ಇದೆ ಅಂತಲ್ಲ, ಹೇಗ್ ಬಂತು ಅಂತ ಯತ್ನಾಳ್ ಅವ್ರು ಹೇಳ್ತಾರೆ ಕೇಳಿ. KPSC ಚೇರ್ಮನ್ಗೆ 100 ಕೋಟಿ ಕಲೆಕ್ಷನ್ ಮಾಡಿದ್ರಂತಲ್ಲ, ಅವ್ರು ಹೇಳ್ತಾ ಇರೋದು, ಇದು ನಾವಲ್ಲ. ನನಗೆ ವಿಚಿತ್ರ ಏನು ಅನಿಸ್ತಾ ಇದೆ ಸರ್, ನೀವು ದಯವಿಟ್ಟು ಅವ್ರು ಹೇಳೋದನ್ನ ನನಗೆ ಕೇಳ್ತೀರಾ, ಓಕೆ. ವಿರೋಧ ಪಕ್ಷದ ನಾಯಕರಿಗೆ ಗೌರವ ಕೊಟ್ಟು ನನ್ನ ಅಲ್ಪಜ್ಞಾನ ಏನಿದೆ ಅದನ್ನ ಉಪಯೋಗ ಮಾಡಿ ಏನೋ ಉತ್ತರ ಕೊಡ್ತೀನಿ. ಅವ್ರ ಪಾರ್ಟಿದವ್ರು ಅವ್ರ ಪಾರ್ಟಿ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಯಾಕೆ ಕೇಳಲ್ಲ ನೀವು? ಎಲ್ಲಿ ಕೇಳಿದೀರಾ? ಒಂದ್ ತೋರಿಸ್ಬಿಡಿ, ನಂದು ನೀವು ತೋರಿಸ್ಬಿಡಿ ನನಗೆ ಒಂದ್ಸರಿ. ಏನಂತ ಕೇಳಿಲ್ಲ, ನೀವು ಯಾವ್ದೇ ಕೇಳಿದಿರೋ ವಿಡಿಯೋ ಬಿಟ್ಟು ಕಳಿಸಿ, ನನ್ಗೆ ಕಳಿಸ್ಕೊಡಿ. ನೀವೆಲ್ಲ 1 2 3 4 5 6 7 8 9 ಇವಾಗ ಇವ್ರಿಲ್ಲ ಈಗ ಮೇನ್ ಸ್ಟ್ರೀಮ್ ನಲ್ಲಿ, ನಾನು ರೆಸ್ಪಾನ್ಸಿಬಲ್ ಎಲ್ಲರಿಗೂ ಕಳಿಸ್ಕೊಡಿ. ಜೊತೆಗೆ ತಿಮ್ಮಾಪುರ ಅವರು ಮತ್ತೆ ನಂಜಯ್ಯ ಮಠ ಅವರು ಮಾತಾಡೋ ವೈರಲ್ ಆಗಿದೆ. ಹೈಕಮಾಂಡ್ಗೆ ಈಗ ನಂಜಯ್ಯ ಮಠ ಅವರು ಮತ್ತೆ RB ತಿಮ್ಮಾಪುರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಆಡಿಯೋ ಇವ್ರ ಹತ್ರ ಇದೆ ಅಲ್ವಾ, ನಾರಾಯಣ ಸ್ವಾಮಿ ಚೆಲುವಾದಿಯವರು ಹತ್ರನೇ ಇದೆ ಅಲ್ಲ, ನಾನೇ ಹೋಮ್ ಮಿನಿಸ್ಟರ್, ಕೊಡಿ ನನ್ನ ಕಂಪ್ಲೇಂಟ್, ಫೋರೆನ್ಸಿಕ್ ರಿಪೋರ್ಟು ತರಿಸ್ತೀನಿ, ನಿಮ್ಗೆ ಎಲ್ಲಿಂದ ಬಂತಂತ ನೀವು ಹೇಳಿ, ಅವ್ರು ಮಾತಾಡಿದಾರ ಇಲ್ಲ ಅಂತ ನಾನು ಹೇಳ್ತೀನಿ, ನನ್ನ ಕಂಪ್ಲೇಂಟ್ ಕೊಡಿ. ಸುಮ್ಮನೆ ಈಗ ಎಲ್ಲಾನು ಇದು ಯಾವುದೋ ಒಂದು ಆಡಿಯೋ ಸಿಕ್ಕಿದೆ ಅಂದ್ಬಿಟ್ಟು ಅವ್ರು ಹೇಳೋದು, ಅದಕ್ಕೆ ನಾವು ರಿಯಾಕ್ಟ್ ಮಾಡೋದು. ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹೌದಾ? ಕೂಡ ಕೇಳಿ ನನಗೆ, ನಮ್ಮ ಎಲ್ಡರ್ ಬ್ರದರ್ ಅಲ್ಲ ಸರ್, ಏನ್ ಗೊತ್ತಿಲ್ಲ. ಈಗ ನೀವು ಹೇಳಿದ್ಮೇಲೆ ಅನ್ಕೊಂಡಿದ್ದೀನಿ, ಯಾಕಂದ್ರೆ ನಾನೇ ಹೋಮ್ ಮಿನಿಸ್ಟರು, ಅವ್ರು ಹೇಳಿದ್ದನ್ನ ನಾನು ಗಂಭೀರವಾಗಿ ತಗೊಬೇಕು. ಅವ್ರು ಕೊಡ್ಲಿ ನನಗೆ, ಅವ್ರ ಕಂಪ್ಲೇಂಟ್ ಕೊಡ್ಲಿ, ಇಂಥದ್ದು ಒಂದು ಬಂದಿದೆ, ಇದನ್ನ ಫೊರೆನ್ಸಿಕ್ ಆಡಿಟ್ ಮಾಡಿಸಿ ಇದು ಸತ್ಯಾಂಶ ಏನಿದೆ ಅಂತ ನೀವು ನನಗೆ ಹೇಳಿದ್ರೆ ಅದನ್ನ ನಾವು ಅಸೆಂಬ್ಲಿಗೆ ಪ್ರೆಸೆಂಟ್ ಮಾಡ್ತೀನಿ, ಅದೇನಿದೆ. This video is sponsored by Mahalakshmi Jewelers, Mannur Multi-Speciality Hospital, KBN Union, Royal PU College of Science and Commerce, Imran Silk House, Al Sharia Group of Institutions, and by Ideal with G.